ಮನದಲ್ಲಿ ಅಂದುಕೊಂಡು ಬರುವ ಭಕ್ತರ ಕೋರಿಕೆಯನ್ನು ಈಡೇರಿಸುವ ಸುಕ್ಷೇತ್ರ ಬಾದಾಮಿ ತಾಲೂಕಿನ ನೆಲಗುಂದದ ಶ್ರೀ ಸ್ವಾಮಿ ಬಾಬಾ ಬುಡನಗಿರಿ ಸುಕ್ಷೇತ್ರ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ನೆಲಗುಂದದ ಸುಕ್ಷೇತ್ರ ಬಾಬಾ ಬುಡನಗಿರಿ ತಲೆ ತಲಾಂತರದಿಂದ ಇಲ್ಲಿ ಭಕ್ತರು ಈ ಕ್ಷೇತ್ರದ ಸ್ವಾಮಿಯ ಮಹಿಮೆಯನ್ನು ಕಂಡುಕೊಂಡಿದ್ದು, ಈ ಸುಕ್ಷೇತ್ರದ ಸೇವೆಯನ್ನು ಕಾಯಕಯೋಗಿ ಪರಮಪೂಜ್ಯ ಡಾಕ್ಟರ್ ಮಂಜುನಾಥ ಅಪ್ಪಾಜಿಯವರು ನಡೆಸಿಕೊಂಡು ಬರುತ್ತಿದ್ದಾರೆ. ಈ ಸುಕ್ಷೇತ್ರಕ್ಕೆ ಮನದಲ್ಲಿ ಅಂದುಕೊಂಡು ಬರುವ ಭಕ್ತರ ಬೇಡಿಕೆಗಳನ್ನು ಸ್ವಾಮಿ ಬಾಬಾ ಬುಡನಗಿರಿ ಸುಕ್ಷೇತ್ರಕ್ಕೆ ಬಂದು ಬೇಡಿಕೊಂಡ್ರೆ ಈ ಸ್ವಾಮಿಯ ಸೇವಕ ಡಾಕ್ಟರ್ ಮಂಜುನಾಥ ಅಪ್ಪಾಜಿಯವರ ಮುಖಾಂತರ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಮನದಲ್ಲಿ ಅಂದುಕೊಂಡು ಬರುವ ಬೇಡಿಕೆಗಳನ್ನು ಈಡೇರಿಸುವ ದಾರಿ ತೋರಿಸುವ ಮಹಾ ತಪೋನಿಧಿ ಬಾದಾಮಿ ತಾಲೂಕಿನ ನೆಲಗುಂದದ ಸುಕ್ಷೇತ್ರ ಶ್ರೀ ಸ್ವಾಮಿ ಬಾಬಾ ಬುಡನಗಿರಿ ಅಂತ ದೈವಿ ಶಕ್ತಿ ಹೊಂದಿರುವ ಸುಕ್ಷೇತ್ರದ ಸ್ವಾಮೀಜಿಯವರಿಂದ ನೆಲಗುಂದದ ಶ್ರೀ ಸ್ವಾಮಿ ಬಾಬಾ ಬುಡನಗಿರಿ ಸುಕ್ಷೇತ್ರದ ಮಹಿಮೆಯ ಬಗ್ಗೆ ಒಂದಿಷ್ಟು ಮನದಾಳದ ಮಾತುಗಳನ್ನು ನಮ್ಮ ವಾಹಿನಿಯ ಎದುರು ಬಿಚ್ಚಿದರು. ಆ ಒಂದು ವಿಶೇಷ ವರದಿ ಎಲ್ಲಿದೆ ನೋಡಿ. ವರದಿ ರಾಜೇಶ್ ಎಸ್ ದೇಸಾಯಿ, ಬಾಗಲಕೋಟೆ. ಬರುವಂತ ಭಕ್ತರಲ್ಲಿ ನೀವೇ ಬೇಡಿಕೊಂಡು ನೀವೇ ಪ್ರಸಾದ ಅಲ್ಲಿ ಇರ್ತಕ್ಕಂಥ ಬೂದಿ ಇಲ್ಲಿ ವಿಶೇಷ ಏನು ಭಗವಂತ ಒಂದು ಹಂಗಾರನ ನಂಬ್ಕೊಂಡವ್ರಿ ನಿಮ್ಮ ಜೀವನದೊಳಗೆ ಇದು ಬಂಗಾರಕ್ಕತ್ತನೋ ಒಂದು ಆಶೀರ್ವಾದ ಇದೆ ದೇವಸ್ಥಾನದೊಳಗ. 5 ತಲೆಮಾರುಗಳು ನಮ್ಮ ಹಿರಿಯರು ಆ ಬೂದಿಯನ್ನು ನಂಬ್ಕೊಂಡೆ ನಿಮ್ಗೆ ಒಳ್ಳೆಯದಾಗತ್ತೆ ಕೊಟ್ಕೊಂತ ಬಂದಿದ್ದಾರೆ, ಒಳ್ಳೆಯದಾಗಿದೆ. ಬಟ್ ಅದು ತದನಂತರ ನಮ್ಮ ತಂದೆಯವರು ಅಂದ್ರೆ 5ನೇ ತಲೆಮಾರು ನಮ್ಮ ತಂದೆಯವರು ಶ್ರೀ ದಿವಂಗತ ವಣ್ಣಪ್ಪ ಧರ್ಮಣ್ಣ ಬೈಲ್ಪತ್ತಾರ್ ಅಂತ ನಮ್ಮ ಮಣಿತನ, ನಮ್ಮ ತಾಯಿಯವರು ಅಂದ್ರೆ ಶಾಂತಮ್ಮ ವಣ್ಣಪ್ಪ ಬೈಲ್ಪತ್ತಾರ್ ಇವರ ಉದರದಲ್ಲಿ ನಾ ಕೊನೆಯ ಮಗ. ನಮ್ಮ ಸಂಸಾರದಲ್ಲಿ 5 ಮಂದಿ ಮಕ್ಕಳು, 3 ಮಂದಿ ಹೆಣ್ಮಕ್ಳು ಮತ್ತು 2 ಗಂಡು ಮಕ್ಕಳು. ಈ ಗಂಡು ಮಕ್ಕಳಲ್ಲಿ ನಾನು ಕೊನೆಯ ಮಗ. ಈ ಕೊನೆಯ ಮಗ ಅದು ದೇವರ ಕೃಪಾನೋ ಅಥವಾ ತಂದೆ ತಾಯಿ ಆಶೀರ್ವಾದನೋ ಗೊತ್ತಿಲ್ಲ. ಈ ತಲೆಮಾರದಲ್ಲಿ ಆ ದೇವರ ಕೃಪಾ ಆಶೀರ್ವಾದ ನನ್ನ ಮೇಲಾಗಿದೆ. ಆ ಆಶೀರ್ವಾದ ಆದಂತ ಗಳಿಗೆಗಳಿಂದ ಇನ್ನೂವರೆಗೂ ನಾವು ಸುಮಾರು 17 ವರ್ಷಗಳ ಕಾಲ ಈ ಸೇವೆ ಸಲ್ಲಿಸ್ಕೊಂತ ಸಣ್ಣ ವಯಸ್ಸಿನಿಂದ ಇಲ್ಲಿವರೆಗೂ ಸೇವೆ ಸಲ್ಲಿಸ್ಕೊಂತ ಬರ್ತಾ ಇದ್ದೀನಿ, ಬಂದಿದ್ದೇನೆ. ಸ್ವಾಮಿ ಬಾಬಾ ಬುಡನಗಿರಿ ಸೇವೆ ಸಲ್ಲಿಸ್ತಾ ಹೌದೌದು. ಇದು ವಿಶೇಷ ಏನಪ್ಪಾ ಅಂತಂದ್ರ ಇದು ಹಿಂದೂ ಮುಸ್ಲಿಂ ಭಾವೈಕ್ಯತೆ ಇರುವಂತ ಒಂದು ದೇವಸ್ಥಾನ. ಇಲ್ಲಿ ಯಾವುದು ಕುಲ ಗೋತ್ರ ಭೇದ ಭಾವ ಅನ್ನೋದಿಲ್ಲ. ಮತ್ತ ಇಲ್ಲಿ ವಿಶೇಷವಾಗಿ 17 ವರ್ಷಗಳಿಂದನೂ ಈ ನಮ್ಮ ದೇವಸ್ಥಾನದಲ್ಲಿ ನಮ್ದೊಂದು ಉದ್ದೇಶ ಇತ್ತು. ಏನಪ್ಪ ಉದ್ದೇಶ ಅಂದ್ರ ಎಲ್ಲಾ ಬರುವಂತ ಭಕ್ತರಲ್ಲಿಗೂ ಆ ಭಗವಂತ ದರ್ಶನ ಆಗ್ತಾನೋ ಬಿಡ್ತಾನೋ ಅಥವಾ ಅವ್ರ ಕೋರಿಕೆ ಅಜ್ಜನ ಮುಂದೆ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಈ ಉದ್ದೇಶ ಇಟ್ಕೊಂಡು ಎಲ್ಲಾ ಭಕ್ತರಲ್ಲಿಗೂ ಹಸಿದುಕೊಂಡು, ಯಾಕಂದ್ರ ಎಲ್ಲಾ ಸಮಯದೊಳಗೆ ದುಡ್ಡು ಸಿಗಂಗಿಲ್ಲ. ಯಾಕಂದ್ರೆ ಕೆಲವು ಇಲ್ಲಿ ಬರುವಂತ ಭಕ್ತರು ಅತಿ ನಿರ್ಗತಕರ ಬಂದಿದ್ದಾರೆ. ಇವತ್ತ ಬಚ್ಚಾರ್ಜ್ ತಗೊಂಡು ಮುಂದೆ ಹೋಗಕ್ಕೂ ಬಚ್ಚಾರ್ಜ್ ಇಲ್ಲ. ಅಂತ ಸಂದರ್ಭದೊಳಗೆ ನಮ್ಮ ಮಠದ ವತಿಯಿಂದ ಕೆಲವು ಬರುವಂತ ಭಕ್ತರಿಗೆ ಕೆಲವು ಹಣದ ಸಹಾಯ ಮಾಡಿ ಕಳಿಸಿದ್ವಿ. ತದನಂತರ ಇಲ್ಲಿ ಬರುವಂತ ಬಾದಾಮಿ ತಾಲೂಕಿನ ನೀಲಗುಂದ ಸುಕ್ಷೇತ್ರ ಸ್ವಾಮಿ ಬಾಬಾ ಬುಡನಗಿರಿ ಸುಕ್ಷೇತ್ರದ ಅಪ್ಪಾಜಿಯವರದಾಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಮಂಜುನಾಥ ಅಪ್ಪಾಜಿಯವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ, ಸುಮಾರು ಸಾಕಷ್ಟು ಒಂದು ಹಿಂದಿನ ಆದಿ ಕಾಲದಿಂದ ನಡೆದು ಬಂದಂಥ ಒಂದು ಸುಕ್ಷೇತ್ರದ ಸಂದರ್ಶನದ ಒಂದಿಷ್ಟು ವಿವರಣೆಯನ್ನು ಇವತ್ತು ನಾವು ತಗೋತಾ ಇದ್ದೀವಿ. ಸ್ವಾಮೀಜಿಯವರೇ, ತಮಗೆ ತಿಳಿದು ಬಂದಂತೆ ಸುಮಾರು ಎಷ್ಟು ತಲೆಮಾರಿನಿಂದ ಈ ಒಂದು ಸುಕ್ಷೇತ್ರ ಇಲ್ಲಿ ನಡೆದುಕೊಂಡು ಬಂದಿದೆ, ಇಲ್ಲಿ ಇದರ ಒಂದು ಶಕ್ತಿ ಇಲ್ಲಿ ಅನಾವರಣಗೊಂಡಿದೆ ಅಂತ. ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಸುಕ್ಷೇತ್ರ ನಿಲುವನ್ ಗ್ರಾಮದಲ್ಲಿ ಶ್ರೀ ಸ್ವಾಮಿ ಬಾಬಾ ಬುಡನಗಿರಿ ದೇವಸ್ಥಾನದಲ್ಲಿ ನಮ್ಮ ಹಿರಿಯರು 5 ತಲೆಮಾರುಗಳಿಗೂ ಈ ಸೇವೆನ ಮಾಡ್ತಾ ಬಂದಿದ್ದಾರೆ. ತದನಂತರ ನಾವು ಈ ಸರಿಸುಮಾರು 17 ವರ್ಷಗಳಿಂದ ಈ ಸ್ವಾಮಿ ಬಾಬಾ ಬುಡನಗಿರಿ ದೇವಸ್ಥಾನದಲ್ಲಿ ಸೇವೆಗಳನ್ನು ಸಲ್ಲಿಸ್ತಾ ಬಂದಿದ್ದೇನೆ. ಇವು ಆ ದೇವಸ್ಥಾನದಲ್ಲಿ ಮುಖ್ಯ ಸೇವೆ ಸಲ್ಲಿಸ್ತಾ ಇದ್ದೇವೆ. ಮತ್ತು ಈ ದೇವಸ್ಥಾನದಲ್ಲಿ ಹಲವಾರು ತಾಲೂಕುಗಳಿಂದ, ಜಿಲ್ಲೆಗಳಿಂದ, ಹಳ್ಳಿಗಳಿಂದ, ಹಲವಾರು ರಾಜ್ಯಗಳಿಂದ ಸಹಿತ ಈ ನಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಮತ್ತು ಭಕ್ತರು ಸಹಸ್ರ ಜನರು ಬರ್ತಾ ಇದ್ದಾರೆ. ಇಲ್ಲಿ ಬರ್ತಕ್ಕಂಥ ಭಕ್ತರಲ್ಲಿ ಕೆಲವೊಂದು ಕೋರಿಕೆಗಳಾಗಲಿ, ಕೆಲವೊಂದು ಬೇಡಿಕೆಗಳಾಗಲಿ, ಅಂದರೆ ಭಕ್ತರು ಯಾವ ರೀತಿ ಇಲ್ಲಿ ಬೇಡಿಕೆ ಇಟ್ಕೊಂಡು ಬರ್ತಾರೆ. ಇನ್ನೊಂದು ನಾವು ಸಾಕಷ್ಟು ಈ ಒಂದು ಸುಕ್ಷೇತ್ರದ ಬಗ್ಗೆ ನಾವು ನೋಡಿದ್ದೀವಿ, ಕೇಳಿದ್ದೀವಿ ಸಹಿತ. ಜನರು ಮನದಲ್ಲಿ ಏನು ಅಂದ್ಕೊಂಡು ಬರ್ತಾರೋ ಆ ಒಂದು ಏನು ಒಂದು ಆಕಾಂಕ್ಷೆನ ಇಟ್ಕೊಂಡು ಬರ್ತಾರೋ ಆ ಸುಕ್ಷೇತ್ರಕ್ಕೆ, ಅದನ್ನೆಲ್ಲ ಸ್ವಾಮಿ ನೆರವೇರಿಸ್ತಾನೆ ಎನ್ನುವಂಥದ್ದನ್ನು ನಾವು ಕೇಳಿದ್ದೀವಿ. ಈ ಒಂದು ವಿಚಾರದಲ್ಲಿ ತಾವು ಹೇಳ್ತಾರೆ. ಇಲ್ಲೇ ಈ
ಕ್ಷೇತ್ರದಾಗ್ಲಿ ಇಲ್ಲ ದೇವಸ್ಥಾನ ವಿಶೇಷ ಅಂದ್ರೆ ಈ ಏನಪ್ಪಾ ವಿಶೇಷ ಅಂತಂದ್ರೆ ಇದು ಈ ಸುಕ್ಷೇತ್ರದ ವಿಶೇಷ ಏನಂದ್ರೆ ವಿಶೇಷ ಮನಸ್ಸಲ್ಲಿ ಏನ್ ಅನ್ಕೊಂಡ್ ಬರ್ತಾರೋ ಆ ಸ್ವಾಮೀಜಿ ಅವ್ರ ಮನಸ್ಸಲ್ಲಿ ಅವ್ರು ಅನ್ಕೊಂಡಿದ್ದನ್ನೇ ನೇರವಾಗಿ ನೆರವೇರಿಸ್ಕೊಡ್ತಾರೆ. ಅವ್ರ ಕಣ್ಣೆದುರಿಗೇನೆ ಹ್ಮ್. ಇಲ್ಲ ಇನ್ನೊಂದು ವಿಶೇಷತೆ ಏನಂತಪ್ಪ ಅಂದ್ರೆ ಈ ದೇವಸ್ಥಾನದಲ್ಲಿ ಎಲ್ಲಾ ಸಮುದಾಯದ ಭಕ್ತರುಗಳು ಬರ್ತಾರ. ಈ ನಮ್ಮ ದೇವಸ್ಥಾನದ ಮೂಲ ಉದ್ದೇಶ ಏನಪ್ಪಾ ಅಂದ್ರ ಯಾವುದೇ ಜಾತಿ ಧರ್ಮಗಳ ಪಂಥಗಳನ್ನ ನೋಡದೆ ಬರುವಂತ ಭಕ್ತರಲ್ಲಿ ಎಲ್ಲಾರು ನನ್ನವರು ಅನ್ನೋ ಒಂದು ಭಾವನೆ ಇಟ್ಟುಕೊಂಡು ಈ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೇವೆ. ಮತ್ತು ಈ ದೇವಸ್ಥಾನಕ್ಕೆ ಹಲವಾರು ರಾಜ್ಯಗಳಿಂದ ಸಹಿತ ಭಕ್ತರು ಬಂದಿದ್ದಾರೆ. ಅವರು ಯಾವ ರೀತಿ ಅಂತಂದ್ರೆ ಒಬ್ಬೊಬ್ಬರ ಭಕ್ತರಲ್ಲಿ ಒಬ್ಬೊಬ್ಬರ ಒಂದು ಕಷ್ಟ ಕಾರ್ಪಣ್ಯಗಳು ಇರ್ತವೆ. ಎಲ್ಲಾರದು ಒಂದೇ ತರ ಇರಂಗಿಲ್ಲ. ಅವರು ಕೋರಿಕೆಗಳಾಗ್ಲಿ ಅವರ ಕಷ್ಟಗಳಾಗ್ಲಿ ಅವರ ಸಮಸ್ಯೆಗಳನ್ನಾಗ್ಲಿ ಈ ದೇವಸ್ಥಾನದ ಮೂಲ ವಿಶೇಷ ಏನಪ್ಪಾ ಅಂತಂದ್ರೆ ಯಾವ ಭಕ್ತರಲ್ಲಿನೂ ನೇರವಾಗಿ ಸಂದೇಶನ ಮಾಡಂಗಿಲ್ಲ. ಆ ಭಕ್ತರಲ್ಲಿ ನಿನಗೆ ಇದ್ದಂತ ಕಷ್ಟ ಕಾರ್ಪಣ್ಯಗಳನ್ನಾಗ್ಲಿ ನೀನಿದ್ದಂತ ಕೋರಿಕೆಗಳನ್ನೆಲ್ಲ ಆ ಭಗವಂತನಲ್ಲಿ ಬೇಡ್ಕೊ. ನೀವು ಬೇಡ್ಕೊಂಡ ತಕ್ಷಣ ನಿಮ್ಮ ಕಣ್ಣೆದುರಿಗೆನ ಆ ಸಮಸ್ಯೆಗೆ ಒಂದು ಸರಿಯಾದ ದಾರಿ ತೋರಿಸ್ತಾ ಇಲ್ಲಿವರೆಗೂ ಬಂದಿದ್ದೇವೆ. ಈ ದುಡ್ಡನ್ನ ಇಸ್ಕೊಳ್ಳಲಾರದೇನೆ ನಮ್ಮ ದೇವಸ್ಥಾನ ಮೂಲಕವಾಗಿ ಇತ್ತೀಚೆಗೆ ನಾವು ಈ ಒಂದು ಸುಕ್ಷೇತ್ರದ ಬಗ್ಗೆ ಕೇಳ್ತಾ ಇದ್ವಿ. ಏನೋ ನೆಗೆಟಿವ್ ವಿಚಾರಗಳನ್ನ ಒಂದಿಷ್ಟು ಹರಿದಾಡ್ತಾ ಇದ್ದು. ಆ ಒಂದು ವಿಚಾರದಲ್ಲಿ ತಾವು ಇಲ್ಲಿ ಭಕ್ತರಿಗೆ ಈ ಮೂಲಕ ಈ ಮಾಧ್ಯಮಗಳ ಮೂಲಕ ಒಂದು ಸ್ಪಷ್ಟವಾದ ಸಂದೇಶವನ್ನು ನೀಡೋದಾದ್ರೆ ಏನ್ ಹೇಳ್ತೀರಿ? ನಮ್ಮದು ಉದ್ದೇಶ ಏನಪ್ಪಾ ಅಂತಂದ್ರೆ ಯಾವುದೇ ಬರುವಂತ ಭಕ್ತರಲ್ಲಿ ಮೂಢನಂಬಿಕೆಗಳನ್ನ ದುಡ್ಕಿಲ್ಲ. ಒಂದೇದ್ದು ನಾವು ಬರುವಂತ ಭಕ್ತರಲ್ಲಿ ಯಾವುದೇ ರೀತಿ ದುಡ್ಡು ವ್ಯಗರಗಳನ್ನಾಗಲಿ ಮಾಟ ಮಂತ್ರ ಯಮಾಚಾರಗಳನ್ನ ಯಾವುದೂ ನಮ್ಮ ದೇವಸ್ಥಾನದಲ್ಲಿ ಆಗಿಲ್ಲ. ಇದು ಸುಳ್ಳ ಸತ್ಯ ಅನ್ನೋದಿತ್ತಂದ್ರೆ ನೀವು ಮಾಧ್ಯಮದವರು ಸ್ವತಃ ನಮ್ಮ ದೇವಸ್ಥಾನಕ್ಕೆ ಬಂದು ವಿಸಿಟ್ ಕೊಟ್ಟು ನೋಡಬಹುದು. ಇದು ನಮ್ಮ ಕಳಕಳಿ. ಇನ್ನೇನಂತಪ್ಪ ಅಂದ್ರೆ ಇಲ್ಲಿ ಸಹಸ್ರಾರು ಭಕ್ತರುಗಳು ಬರ್ತಾ ಇದ್ದಾರೆ. ಅವರು ಕಂಡಂತ ಬೇಡ್ಕೊಂಡಂತ ಇಷ್ಟಾರ್ಥ ಸಿದ್ಧಿಗಳು ಆಗಿದಾವ. ಅದನ್ನ ನಾವು ಹೇಳೋಕ್ಕಿಂತ ನಮ್ಮ ದೇವಸ್ಥಾನದಲ್ಲಿ ಬರುವಂತ ಭಕ್ತರ ಸಮ್ಮುಖದಲ್ಲೇನೆ ನೀವು ಅದನ್ನ ಕೇಳ್ಕೋಬಹುದು. ಸಾವಿರಾರು ಲಕ್ಷಾಂತರ ಭಕ್ತರು ಇವತ್ತು ಒಂದು ಸ್ವಾಮಿ ಸನ್ನಿಧಾನಕ್ಕೆ ಬುಡನಗಿರಿ ವಹಿಸಿಕೊಂಡು ಸುಕ್ಷೇತ್ರಕ್ಕೆ ಬಂದು ಇವತ್ತು ಪುನೀತರಾಗ್ತಾ ಇದ್ದಾರೆ. ಪುನೀತರಾಗಿದ್ದಾರೆ. ಅಷ್ಟೊಂದು ಪ್ರಚಲಿತ ಇರತಕ್ಕಂಥ ಈ ಸುಕ್ಷೇತ್ರದ ಸ್ವಾಮೀಜಿಯವರು ಈ ಒಂದು ತಮ್ಮ ಒಂದು ಆ, ಆ, ತುಂಬಾ ಬೆಲೆಯುಳ್ಳಂಥ ಒಂದು ಸಮಯವನ್ನು ಕೊಟ್ಟು ಈ ಒಂದು ನಮ್ಮ ಸಂದರ್ಶನಕ್ಕೆ ಹಾಜರಾಗಿದ್ದಕ್ಕೆ ತಮಗೆ ನಮ್ಮ ಕಡೆಯಿಂದ ನಮ್ಮ ವಾಹಿನಿ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಲುಪಿಸ್ತೀವಿ ಸ್ವಾಮೀಜಿ. ಕೊನೆಯದಾಗಿ ನಂದೊಂದು ಮಾತಿದೆ. ದಯವಿಟ್ಟು ಯಾರೇ ನನ್ನ ಭಕ್ತರಲ್ಲಿ ಒಂದು ಕಳಕಳಿ ವಿನಂತಿ. ಮಾಧ್ಯಮದೊಳಗೆ ಏನೆಲ್ಲ ತೋರಿಸ್ಬೋದು ಇಲ್ಲ ಅನ್ನಂಗಿಲ್ಲ. ಬಟ್ ಯಾವುದೇ ಮಾಧ್ಯಮಗಳಿರಲಿ ಯಾವುದೇ ಏನೇ ಇದ್ರು ಸ್ವತಃ ನಮ್ಮ ದೇವಸ್ಥಾನಕ್ಕೆ ಬನ್ನಿ. ನಮ್ಮ ದೇವಸ್ಥಾನದಲ್ಲಿ ಇರುವಂತ ಸತ್ಯ ಅಸತ್ಯಗಳನ್ನ ತಿಳ್ಕೊಂಡು ನೀವು ಒಂದು ಮಾಧ್ಯಮದೊಳಗ ಒಂದು ವಿಷಯಗಳನ್ನ ಬಿಡೋದು ಒಳ್ಳೆಯದು. ಮತ್ತು ದಯವಿಟ್ಟು ನನ್ನಲ್ಲಿ ಭಕ್ತರಲ್ಲಿ ಕಳಕಳಿ ಅಂತಂದ್ರೆ ಯಾವುದೇ ವಿಷಯಗಳನ್ನ ಏನೇ ನಮ್ಮ ಬಗ್ಗೆ ಕೆಟ್ಟದಾಗಿ ಜನರು ಮಾತಾಡಿದ್ರು ದಯವಿಟ್ಟು ನೀವು ಯಾವುದೇ ಮಾತಾಡಿದಂಥ ಜನರಿಗೆ ನೀವು ಕೆಟ್ಟ ಮಾತುಗಳನ್ನಾಗಲಿ ಕೆಟ್ಟ ಕಮೆಂಟ್ಗಳನ್ನ ಕೆಟ್ಟ ವಿಷಯಗಳನ್ನ ಯಾರೂ ದಯವಿಟ್ಟು ಮಾಡಬೇಡ್ರಿ. ಬಿಟ್ಟಂತ ಅಸತ್ಯಗಳನ್ನ ನಮ್ಮ ದೇವಸ್ಥಾನಕ್ಕೆ ಬಂದು ತಿಳ್ಕೊಂಡು ಅವರೇ ವಿಷಯಗಳನ್ನ ತಿಳ್ಕೊಳ್ಳಿ. ಈ ಒಂದು ಕಾರ್ಯಕ್ರಮಕ್ಕೆ ತಾವು ಅಮೂಲ್ಯವಾದಂಥ ಬೆಲೆ ಕೊಟ್ಟು ಇಲ್ಲಿ ಬಂದು ಇಷ್ಟೊತ್ತು ಒಂದು ಸ್ವಾಮಿ ಬಾಬುಬುಡನಗಿರಿ ಸುಕ್ಷೇತ್ರದ ಇತಿಹಾಸವನ್ನು ತಿಳಿಸಿಕೊಟ್ಟದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀವಿ ಸರ್ ಸ್ವಾಮೀಜಿ ಅಪ್ಪ. ಕೊನೆಯದಾಗಿ ಇನ್ನೊಂದು ನನ್ನೊಂದು ಕಳಕಳಿ ವಿನಂತಿ ಏನಪ್ಪಾ ಅಂತಂದ್ರೆ ಇದು ನಮ್ಮ ಕರ್ನಾಟಕ ಅನ್ನೋದು ಒಂದು ಭಕ್ತಿ ಭಾವ ಹೊಂದಿರುವಂತ ದೇಶ ನಮ್ಮ ಇಂಡಿಯಾ. ಈ ದೇಶದಲ್ಲಿ ಹಲವಾರು ಸ್ವಾಮಿಗಳಿದ್ದಾರೆ, ಹಲವಾರು ದೇವಸ್ಥಾನಗಳಿದೆ, ಹಲವಾರು ಪುಣ್ಯಕ್ಷೇತ್ರಗಳಿದೆ. ಅದೇ ತರ ನಮ್ದೊಂದು ಬಾಗಲಕೋಟೆ ಜಿಲ್ಲಾ ಬದಾಮಿ ತಾಲೂಕು ನಿಲ್ಗುಂದೊಳಗೊಂದು ಪುಣ್ಯಕ್ಷೇತ್ರ. ಇದು ಸುಮಾರು 5 ತಲೆಮಾರುಗಳಿಂದ ಬಂದಂತ ದೇವಸ್ಥಾನ. ಇದು ಸ್ವಾಮಿ ಬಾಬಾಬುಡನಗಿರಿ ಶ್ರೀ ಸ್ವಾಮಿ ಬಾಬುಬುಡನಗಿರಿ ಅನ್ನೋ ಒಂದು ದೇವಸ್ಥಾನ ಸುಕ್ಷೇತ್ರ. ಈ ಸುಕ್ಷೇತ್ರದಲ್ಲೇ ಏನೈತಪ್ಪ ಅಂತಂದ್ರೆ ನಾವು ಈ ಸುಕ್ಷೇತ್ರದಲ್ಲಿ ಹಲವಾರು 17 ವರ್ಷಗಳಿಂದ ಒಂದು ಸೇವೆ ಸಲ್ಲಿಸುವಂತ ಬಂದ್ವಿ. ಆ ಸೇವೆಯಲ್ಲಿ ಸಾವಿರಾರು ಭಕ್ತಗಳು ಬಂದಂತ ವಿಷಯಗಳನ್ನ ಅವ್ರ ಕೋರಿಕೆಗಳನ್ನು ನೆರವೇರಿದ ಒಳ್ಳೆತನ ಕಂಡು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಏನು ನಾವ್ ಇನ್ನೊಂದು ಏನು ಕಳಕಳಿ ವಿನಂತಿ ಅಂತಂದ್ರ ಯಾರೋ ಏನೋ ನಮ್ಮ ಬಗ್ಗೆ ಯಾವುದೇ ವಿಷಯಗಳನ್ನ ಮಾತಾಡಿದ್ರಂದ್ರ ದಯವಿಟ್ಟು ಯಾರಿಗೂ ಏನು ನೀವು ವಿಷಯಗಳನ್ನ ನನ್ನಲ್ಲಿ ಬರುವಂತ ಭಕ್ತರಲ್ಲಿ ಒಂದು ಕಳಕಳಿ ಅಂತ ಯಾವುದೋ ವಿಷಯಗಳನ್ನ ಯಾರಿಗೂ ಮುಟ್ಸಬೇಡ್ರಿ, ಯಾರಿಗೂ ಬೈಬೇಡ್ರಿ, ಯಾರಿಗೂ ಕೆಟ್ಟಾದ ಮೆಸೇಜ್ಗಳನ್ನ ಹಾಕಬೇಡ್ರಿ. ಯಾಕಂದ್ರ ಒಂದು ದೇವಸ್ಥಾನದೊಳಗ ನನ್ನೊಂದು ಏನು ಏನಂತಂದ್ರ ಅವ್ರಿಗೆ ಒಳ್ಳೆಯದಾರ ನಮ್ಮ ದೇವಸ್ಥಾನಕ್ಕೆ ಬರ್ಲಿ, ಒಳ್ಳೆಯದಾಗ್ಲಿಕ್ಕಂದ್ರ ಬರುವಂತ ಅವಶ್ಯಕತೆಗಳು ಇಲ್ಲ. ಅವರು ಬಂದರೂ ನಮ್ಮ ದೇವಸ್ಥಾನದಲ್ಲಿ ಯಾವುದೇ ರೀತಿ ದುಡ್ಡು ವೈಗರೆಗಳ ಯಾಮಾಚಾರಗಳು ನಡೆಯೋದಿಲ್ಲ. ಅವರು ಬರದೇ ಇದ್ರು ನಮ್ಮ ದೇವಸ್ಥಾನದಲ್ಲಿ ಬರುವಂತ ಭಕ್ತರು ಕ್ರಮ ಸಂಖ್ಯೆ ಕಡಿಮೆ ಆಗಂಗಿಲ್ಲ. ಇದು ಭಕ್ತರ ಮತ್ತು ದೇವರಲ್ಲಿ ಇರುವ ನಂಬಿಕೆ ಮೇಲೆ ಬಿಟ್ಟಿದ್ದು. ನಮ್ಮ ದೇವಸ್ಥಾನಕ್ಕೆ ನಾವು ಯಾರಿಗೂ ಬಾ ಅಂತೇಳಿ ಇನ್ನೂವರೆಗೂ ಕರೆದಿಲ್ಲ, ಕರೆಯಕ್ ಹೋಗುದನಿಲ್ಲ.
ಆ ದೇವರಲ್ಲಿ ಒಳಿತು ಕಂಡಂತ ಭಕ್ತರು ತಾವಾಗಲೇ ತಮ್ಮ ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆ ಕೇಳಿ ಬರಾಕತ್ತಾರ. ನಾವು ಯಾರಿಗೂ ಬಾ ಅಂತ ಹೇಳಲ್ಲ. ಇನ್ನುವರೆಗೂ ನಾವು ಯಾವುದೋ ಮಾಧ್ಯಮದೊಳಗೂ ನಮ್ಮ ದೇವಸ್ಥಾನಕ್ಕೆ ಬರ್ರಿ ನಮ್ದು ಒಳ್ಳೇದಂತ ನಾವು ಯಾರಿಗೂ ಹೇಳಿಲ್ಲ. ಬಟ್ ಈ ವಿಷಯ ಏನಪ್ಪಾ ಅಂದ್ರೆ ಅವರವರ ಭಕ್ತರು ಅವರವರ ನಂಬಿಕೆ ಮೇಲೆ ಇದು ಬಿಟ್ಟಿದ್ದು.